ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶ್ವ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನುಗ್ಗೆ ಸೊಪ್ಪಿನ ರೆಸಿಪಿ ತೋರಿಸ್ತಾ ಇದ್ದೀನಿ. ನುಗ್ಗೆ ಸೊಪ್ಪಿನ ಜೊತೆಗೆ ಮೊಟ್ಟೆ ಕೂಡ ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಹಸಿ ಅಲಸಂದೆ ಕಾಳು ಕೂಡ ಹಾಕ್ಕೊಂಡಿದ್ದೀನಿ. ಉಪ್ಸಾರು ಮಾತ್ರ ಮಾಡೋದಿಲ್ಲ, ನುಗ್ಗೆ ಸೊಪ್ಪಲ್ಲಿ ಬಸ್ಸಾರು ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಬಸ್ಸಾರು. ಉಪ್ಸಾರು ತಿನ್ನೋದಕ್ಕೆ ಒಂಥರ ಕೈ ಅನಿಸುತ್ತೆ ಒಂದೊಂದು ಸಾರಿ, ನುಗ್ಗೆ ಸೊಪ್ಪು ಕೈ ಇದ್ದಾಗ. ಈ ರೀತಿ ಬಸ್ಸಾರು ಮಾಡಿದ್ರೆ ತುಂಬ ಚೆನ್ನಾಗುತ್ತೆ. ಮೊಟ್ಟೆ ಹಾಕಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ತೆಳ್ಳಗೆ ಈ ಥರ ಸಾಂಬಾರು ಮಾಡಿಕೊಂಡ್ರೆ ಮುದ್ದೆಗೆ, ರೈಸ್ಗೆ, ಮಕ್ಕಳು ಉಪ್ಸಾರು ಅಂದರೆ ತಿನ್ನೋದಿಲ್ಲ, ಅವ್ರಿಗೆ ಎಲ್ಲನೂ ಆಗುತ್ತೆ. ಇವಾಗ ಇದನ್ನು ಮಾಡೋದಕ್ಕೆ ನಾನು ಹಸಿ ಅಲಸಂದೆ ಕಾಳು ತೊಗೊಂಡಿದ್ದೀನಿ. ಅಲಸಂದೆ ಕಾಳು ಸೀಸನಲ್ಲಿ ಸಿಗುತ್ತೆ. ಮತ್ತು ನುಗ್ಗೆ ಸೊಪ್ಪನ್ನು ಬಿಡಿಸಿ ಚೆನ್ನಾಗಿ ತೊಳೆದು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಧೂಳು ಇರುತ್ತಲ್ಲ, ಅದರಿಂದ ನೀರಲ್ಲೇ ಇಟ್ಕೊಂಡಿದ್ದೀನಿ. ಒಂದು 5 ಮೊಟ್ಟೆ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಮನೇಲಿ ಮಾಡಿರುವಂಥ ಸಾಂಬಾರು ಪೌಡರ್ ತೊಗೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದೆರಡು ಎಸಳು, ಒಂದೆರಡು ಒಣಮೆಣ್ಸಿನ್ಕಾಯಿ, ಟೊಮೊಟೊ ಮತ್ತು ಕಾಯಿನ ರುಬ್ಬಿ ಇಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ ಇಟ್ಕೊಂಡು ಗ್ಯಾಸ್ ಹಚ್ಕೊಂಡು ಕುಕ್ಕರಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ಅಲಸಂದೆ ಕಾಳನ್ನು ಹಾಕೋತಾ ಇದ್ದೇನೆ. ಅಲಸಂದೆ ಕಾಳು ಬೇಗ ಹಸಿ ಇರೋದ್ರಿಂದ ಕೂಗ್ಸೋ ಅವಶ್ಯಕತೆ ಇಲ್ಲ, ಬೇಗ ಬೆಂದೋಗುತ್ತೆ. ಅದರಿಂದ ಹಾಗೇ ಬೇಯಿಸ್ಕೊತಾ ಇದ್ದೇನೆ. ಕುಕ್ಕರಲ್ಲಿ ಇಟ್ಕೊಂಡ ತಕ್ಷಣ ಕೂಗ್ಸಲ್ಲ, ಹಾಗೆ ಸಾಂಬಾರು ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿದ್ದೀನಿ, ಬೇಯೋದಕ್ಕೆ ಬಿಟ್ಟಿದ್ದೀನಿ. ಕಾಳು ಬೆಂದಿದೆಯಾ ಇಲ್ವಾ ಅಂತ ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಮೆತ್ತಗಾಗಿರುತ್ತೆ, ಆವಾಗ ಕಾಳು ಬೆಂದಿರುತ್ತೆ. ಬೇಗನೆ ಬೆಂದೋಗುತ್ತೆ, ವಿಸಿಲ್ ಹಾಕ್ಸಾಗಿಲ್ಲ. ಈಗ ನೋಡಿ, ತೊಳೆದಿಟ್ಕೊಂಡಿರುವಂಥ ನುಗ್ಗೆ ಸೊಪ್ಪನ್ನೆಲ್ಲ ಹಾಕೋತಾ ಇದ್ದೀನಿ. ಈ ರೀತಿ ನುಗ್ಗೆ ಸೊಪ್ಪು ಹಾಕಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಸಿ ಕಾಳಿಗೂ ಸೂಟ್ ಆಗುತ್ತೆ ನುಗ್ಗೆ ಸೊಪ್ಪು, ಒಣಕಾಳಿಗೂ ಕೂಡ ಸೂಟ್ ಆಗುತ್ತೆ. ನುಗ್ಗೆ ಸೊಪ್ಪು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದು ಕಬ್ಬಿಣಾಂಶ ಹೇರಳವಾಗಿದೆ ನುಗ್ಗೆ ಸೊಪ್ಪಲ್ಲಿ. BP ಇರೋರಿಗೆ, ಶುಗರ್ ಇರೋರಿಗೆಲ್ಲನೂ ಒಳ್ಳೆಯ ಒಂದು ಔಷಧ ಗುಣ ಇರುವಂತಹ ಸಾಂಬಾರು. ನೋಡಿ, ಸೊಪ್ಪು ಚೆನ್ನಾಗಿ ಬೆಂದಿದೆ. ಇವಾಗ ನಾನೀಗ ಕುಕ್ಕರಲ್ಲೇ ಸಾಂಬಾರು ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ ಅದೇ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಎಲ್ಲ ಚಟಪಟನೆ ಸಿಡ್ದಾದ್ಮೇಲೆ ಇದಕ್ಕೇನೋ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಜೊತೆಗೆ ಒಂದು 2 ಎಸಳು ಬೆಳ್ಳುಳ್ಳಿ, ಒಂದು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಎಣ್ಣೆನೆಲ್ಲ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡು ಟೊಮೊಟೊ ಮತ್ತು ಕಾಯಿನ ಸ್ವಲ್ಪ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ಕಾಯಿ ಇಷ್ಟ ಅಲ್ಲ ಎಂದರು ಹಾಗೆ ಟೊಮೊಟೊ ರುಬ್ಬಿ ಹಾಕ್ಕೋಬೋದು. ಅದ್ರ ಜೊತೆಗೆ ಸಾಂಬಾರು ಪೌಡ್ರ್ ಕೂಡ ಹಾಕ್ಕೋಬೋದು. ಈಗ ಸಾಂಬಾರು ಪೌಡ್ರ್ ಕೂಡ ಹಾಕೋತಾ ಇದ್ದೀನಿ. ಸಾಂಬಾರು ಪೌಡ್ರ್ ಜೊತೆಗೆ ಮಿಕ್ಸಿ ಜಾರ್ನೆಲ್ಲ ತೊಳೆದು ಹಾಕೋತಾ ಇದ್ದೀನಿ. ಆದಷ್ಟು ತೆಳ್ಳಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಉಪ್ಸಾರು. ಇದೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸೊಪ್ಪನ್ನೆಲ್ಲ ಸೋರಾಕೊಂಡಿದ್ನಲ್ಲ, ಅದ್ರ ನೀರನ್ನೇ ಸಾಂಬಾರಿಗೆ ಬಳಸಿದ್ರೆ ತುಂಬ ಟೇಸ್ಟ್ ಇರುತ್ತೆ. ನೋಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡ್ತಿದ್ದೀನಿ. ಉಪ್ಪು ಆಲ್ರೆಡಿ ಹಾಕಿದ್ದೀನಿ. ಈಗ ಸೊಪ್ಪನ್ನು ಎಣ್ಣೆಯಲ್ಲಿ ಹುರ್ಕೋಬೇಕು. ಅದಕ್ಕೆ ಇವಾಗ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಬಿಟ್ಕೊಂಡಿದ್ದೀನಿ. ಈರುಳ್ಳಿ ಹಾಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಬೆಳೆಸ್ತಿಲ್ಲ ನಾನಿದ್ರು, ಒಣಮೆಣ್ಸಿನ್ಕಾಯಿ ಬಳಸ್ತಾ ಇದ್ದೀನಿ. ಈಗ ಒಂದು 5 ಮೊಟ್ಟೆಯನ್ನು ಒಡೆದು ಒಂದು ಬಟ್ಲಲ್ಲಿ ಹಾಕಿಟ್ಕೊಂಡು ಹಾಕೋತಾ ಇದ್ದೀನಿ. ನುಗ್ಗೆ ಸೊಪ್ಪಿಗೆ ಮೊಟ್ಟೆ ಹಾಕೋದ್ರಿಂದ ಒಳ್ಳೆ ಟೇಸ್ಟು ಸಾಂಬಾರಿಗೆ. ಮೊಟ್ಟೆಗಾಗುವಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಮೊಟ್ಟೆ ಎಲ್ಲನೂ. ಮೊಟ್ಟೆ ಸ್ವಲ್ಪ ದುದ್ದುದ್ದೆ ಥರ ಆಗಬೇಕು. ನೋಡಿ, ಉಪ್ಪನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ. ನೋಡಿ, ಈ ರೀತಿ ಆಗಿದೆ. ಇದು ಜಾಸ್ತಿ ಮಿಕ್ಸ್ ಮಾಡಿದ್ರೆ ಪುಡಿ ಆಗಿಬಿಡುತ್ತೆ, ಆದ್ದರಿಂದ ಜಾಸ್ತಿ ಮಿಕ್ಸ್ ಮಾಡಬಾರ್ದು. ಈಗ ನೋಡಿ, ಸೋಸಿಸ್ಕೊಂಡಿರುವಂಥ ಸೊಪ್ಪನ್ನೆಲ್ಲ ಸೋರಾಕಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲನೂ ಹಾಕೋತಾ ಇದ್ದೀನಿ. ಈಗ ಹಸಿ ಅಲಸಂದೆ ಕಾಳು, ನುಗ್ಗೆ ಸೊಪ್ಪನ್ನೆಲ್ಲ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಉಪ್ಪನ್ನು ಮೊಟ್ಟೆಗೆ ಆಗುವಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಉಪ್ಪನ್ನು ಹಸಿ ಅಲಸಂದೆ ಕಾಳು ಮತ್ತು
ನುಗ್ಗೆ ಸೊಪ್ಪು ಕೂಡ ಹಾಕಿದ್ದೀನಿ. ಈಗ ಸೊಪ್ಪು ರೆಡಿಯಾಗಿದೆ ನೋಡಿ ಯಾವ ಥರ ಇದೆ ಅಂತ. ಅದ್ರ ಜೊತೆಗೆ ಸಾಂಬಾರು ಕೂಡ ರೆಡಿಯಾಗಿದೆ. ಅನ್ನದ ಜೊತೆ ಮುದ್ದೆ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮೊಟ್ಟೆ ಪಲ್ಯ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಆರೋಗ್ಯಕರವಾಗೂ ಇರುತ್ತೆ. ಸಾಂಬಾರು ಕೂಡ ತೆಳ್ಳಗೆ ಅನ್ನಕ್ಕೂ ಮುದ್ದೆಗೆ ತುಂಬ ಚೆನ್ನಾಗಿದೆ. ಒಂದು ಸಾರಿ ಈ ರೆಸಿಪಿನ ಶೇರ್ ಮಾಡಿ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊಟ್ಟೆ ಪಲ್ಯ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನುಗ್ಗೆ ಸೊಪ್ಪಿಂದು. ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ.